ಏನಂತ ಹೇಳಿದ್ರೆ ನಿಮಗೆ ಚೈಲ್ಡ್ ಲಾಕ್ ಅಂತ ಹೇಳಿ ನಮಗೆ ಮಿರರ್ಸ್ ಆಗಿರ್ಬೋದು, ಡೋರ್ ಹ್ಯಾಂಡಲ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ವಿಚಾರಗಳು ತಿಳಿಯುವಂಥದ್ದು ಸುಮಾರು ಉಂಟು. ಮತ್ತೆ LXi ವೇರಿಯಂಟ್ ಅಲ್ಲಿ ನಮಗೆ ವೀಲ್ ಕ್ಯಾಪ್ ಅವೈಲೇಬಲ್ ಇರುವುದಿಲ್ಲ. ಹೀಗೆ ಮಾಡಿ ಇಡ್ಬೋದು ಅಂತ. ನಾವು ಟ್ರಾಫಿಕ್ ಅಲ್ಲಿ ಇದ್ದೇವೆ ಅಂತ ಅದಕ್ಕೆ ಹೇಗೆ ಗೊತ್ತಾಗುದು? ಇದನ್ನು ನೀವು ಒಂದು ವೇಳೆ ಆನ್ ಮಾಡಿ ಇಟ್ಟರೆ, ಇವಾಗ ಲಾಸ್ಟ್ ಸ್ಟಾಕ್ ಸಿಗ್ತಾ ಇದೆ, ಇನ್ನು ಡಿಸ್ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಗೊತ್ತಿರೋದು ESP ಅಂತ ಹೇಳಿ 2 ಬಟನ್ ಕೂಡ ಆಫಲ್ಲೇ ಇರಬೇಕು. ಆನ್ ಮಾಡಿ ಆವಾಗ ಒಂದೇ ಟೈರಿಗೆ ಅದರದ್ದು ಪ್ರೆಷರ್ ಬೀಳ್ತದೆ. ಅವಾಗ ಕಸ್ಟಮರ್ ರಿವ್ಯೂ ಪ್ರಕಾರ ಒಂದು 30 ಅಬೋವ್ ಮೈಲೇಜ್ ಸಿಕ್ಕಿದೆ ಕಸ್ಟಮರ್ಗೆ ಕೂಡ. ಅದು ಹೊರಗಿನ ಗಾಳಿಗೆ ಬರ್ತಾ ಉಂಟು. ಹೊರಗಿನ ಗಾಳಿ ಬಂದು ಈ ಗ್ಲಾಸ್ ಎಲ್ಲ ಸ್ವಲ್ಪ ಫ್ರೆಶ್ ಆಗ್ತಾ ಉಂಟು. ನಾವು ಹೀಟರ್ ಹಾಕಲಿಲ್ಲ, ಗ್ಲಾಸಲ್ಲಿ ಇದ್ದಂಥ ಫಾಗ್ ಕಡಿಮೆ ಆಯಿತು. ಈಗ ಮಳೆ ಬರುವಂಥ ಸಂದರ್ಭದಲ್ಲಿ ಎಂತ ಸಮಸ್ಯೆ ಅಂತ ಹೇಳಿದರೆ ಚೇಂಜ್ ಮಾಡಲಿಕ್ಕೆ ಬಟನ್ ಉಂಟು. ಹೌದು. ಇದರ ಪ್ರಯೋಜನ ಎಂತ ಸರ್? ಸರ್ ನಮಸ್ಕಾರ. ನಮಸ್ತೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಾ ಉಂಟು? ಇದು ನಿಮಗೆ ಸ್ವಲ್ಪ ಗಾಡಿ ಕಂಫರ್ಟ್, ಲಾಂಗ್ ಎಲ್ಲ ಹೋಗಲಿಕ್ಕೆ ನಿಮಗೆ ಒಂದು ವಿಸಿಬಿಲಿಟಿ, ಒಂದು ಹೈಟಲ್ಲಿ ಕೂತಾಗೆ SUV ಥರ ಫೀಲ್ ಆಗ್ತದೆ ನಿಮಗೆ. ಮತ್ತೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ಮಾರುತಿ ಸುಜುಕಿ ಅವರ ಎಸ್ಪ್ರೆಸ್ಸೋ ಕಾರು ನಮ್ಮ ಹತ್ರ ಉಂಟು ಸ್ನೇಹಿತರೆ. ಸುಮಾರು ಸಮಯಗಳಿಂದ ಎಸ್ಪ್ರೆಸ್ಸೋ ಕಾರಿನೊಂದು ರಿವ್ಯೂ ಮಾಡಬೇಕಂತ ಕಾಯ್ತಾ ಇದ್ದೆ. ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ನಮಗೆ ಎಸ್ಪ್ರೆಸ್ಸೋ ಕಾರ್ ಸಿಗ್ತದೆ. ಮೊದಲು ಒಂದು ಕೂತು ಟೆಸ್ಟ್ ಡ್ರೈವ್ ಹೇಗೆ ಆಗ್ತದೆ ಅಂತ ನೋಡ್ತೇನೆ. ವ್ಯಾಗನರ್ ಕಾರ್ ತಗೊಳ್ಳೋ ಮುಂಚೆ ಎಸ್ಪ್ರೆಸ್ಸೋ ತಗೊಳ್ಳುವ ಅಂತ ಇದ್ದೆ. ಮತ್ತು ಫ್ಯಾಮಿಲಿ ಎಲ್ಲ ಕಂಫರ್ಟೇಬಲ್, ಸ್ವಲ್ಪ ಆರಾಮ್ಸಲ್ಲಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದೇವೆ. ಹಾಗಿರುವಾಗ ವ್ಯಾಗನರ್ ನಾನು ಶಿಫ್ಟ್ ಆದೆ. ಸುಮಾರು ದಿನಗಳಿಂದ ಕಾಯ್ತಾ ಇದ್ದೆ ಎಸ್ಪ್ರೆಸ್ಸೋ ಕಾರನ್ನೊಮ್ಮೆ ಡ್ರೈವ್ ಮಾಡಬೇಕು ಅಂತ. ಬನ್ನಿ ಸ್ನೇಹಿತರೆ, ಎಸ್ಪ್ರೆಸ್ಸೋ ಕಾರನ್ನೊಮ್ಮೆ ಡ್ರೈವ್ ಮಾಡಿಕೊಂಡು ಬರುವ. ಸೂಪರ್ ಆಗ್ತದೆ ಸ್ನೇಹಿತರೆ, ವಾವ್. ಈಗ ನಾವು 800 ಕಾರನ್ನು ಓಡಿಸುವಾಗ ಎಷ್ಟು ಫೀಲ್ ಆಗ್ತದೆ ಅಂದರೆ, ಸಣ್ಣ ಜಾಗದಲ್ಲಿ ರಫಕ ರೊಟೇಷನ್ ಮಾಡಲಿಕ್ಕೆ ಆಗ್ತದೆ. ಅದೇ ಫೀಲ್ ಗೊತ್ತುಂಟು. ಇರೋ ವ್ಯಾಗನರ್ ಕಾರನ್ನು ಕೂಡ ಈ ಥರ ನಾನು ಡ್ರೈವ್ ಮಾಡೋದಿಲ್ಲ. ಸ್ವಲ್ಪ ಜಾಗ ಎಲ್ಲ ನೋಡಿಕೊಳ್ಬೇಕು ಹೇಗೆ ಅಂತ. ಇದು 800 ಓಡಿಸಿದ ಹಾಗೇನೆ. ಬೈಕಲ್ಲಿ 800 ಕೂತ್ಕೊಳ್ಳುವಾಗ ಯಾವ ಫೀಲ್ ಬರ್ತದೆ ಅದೇ ರೀತಿ ಫೀಲ್ ಬರ್ತದೆ. ಗೇರ್ ಕೂಡ ಸ್ವಲ್ಪ ಕೆಳಗೆ ಉಂಟು, ಸ್ಟೇರಿಂಗ್ ಕೂಡ ಸ್ವಲ್ಪ ಒಂದು ಕಂಫರ್ಟೇಬಲ್ ಆಗಿ ಫೀಲ್ ಕೊಡ್ತಾ ಉಂಟು. ಈಗ ಅದು ಕೆಳಗಿದ್ದ ಕಾರಣ ನಮಗೆ ರಫ್ ಗೇರ್ ರೊಟೇಷನ್ ಮಾಡಿ ಸ್ಪೀಡಾಗಿ ಹೋಗಲಿಕ್ಕೆ ಖುಷಿ ಆಗ್ತದೆ. ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಅಶ್ವಿತ್ ಸರ್ ಅವರಿಂದ ಪಡ್ಕೊಳ್ಬೋದು ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ತೆ. ಈಗ ಎಸ್ಪ್ರೆಸ್ಸೋ ಅಂತ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಸರ್? ಇದು ನಿಮಗೆ ಸ್ಟಾರ್ಟಿಂಗ್ ನಿಮಗೆ LXi ವೇರಿಯಂಟ್ ಮತ್ತು VXi ಪ್ಲಸ್ ಅಂತ 3 ವೇರಿಯಂಟ್ ಬರ್ತದೆ. ಇದರಲ್ಲಿ ಈಗ ನೀವು ನೋಡ್ತಿರೋದು VXi ವರ್ಷನ್. VXi ಅಂತ ಹೇಳಿದರೆ ಮಿಡ್ಲ್ ವರ್ಷನ್, ಎಸ್ಪ್ರೆಸ್ಸೋದಲ್ಲಿ ಮಿಡ್ಲ್ ವರ್ಷನ್ ಬರ್ತದೆ. ಅದಾಗಿ ಸ್ಟಾರ್ಟಿಂಗ್ ನಿಮಗೆ LXi ಇದರದ್ದು ಪ್ರೈಸ್ ನಿಮಗೆ ಅರೌಂಡ್ ಒಂದು ಸ್ಟಾರ್ಟಿಂಗ್ 4,60,000 ಸ್ಟಾರ್ಟ್ ಆಗ್ತದೆ ಸರ್ ಆನ್ ರೋಡ್. ಮತ್ತು VXi ಒಂದು ನಿಮಗೆ ಒಂದು 5,30,000 ಸ್ಟಾರ್ಟ್ ಆಗ್ತದೆ ಸರ್. ಟಾಪ್ ಎಂಡಿಗೆ ಒಂದು ಸಾಧಾರಣ ಒಂದು 6 ಲಕ್ಷ ಸಮಥಿಂಗ್ ಆಗ್ತದೆ ಸರ್. ಇದರಲ್ಲಿ CNG ಬರ್ತದೆ? ಇದರಲ್ಲಿ CNG ವರ್ಷನ್ ಕೂಡ ಉಂಟು. CNGಗೆ ಸರಿ 1 ಲಕ್ಷ ಜಾಸ್ತಿ ಆಗ್ಬೋದಲ್ಲ? ಅರೌಂಡ್ ಒಂದು ನಿಮಗೆ 60,000 ಡಿಫ್ರೆನ್ಸ್ ಬೀಳ್ತದೆ ಸರ್. ಪೆಟ್ರೋಲ್ CNG 2 ವರ್ಷನ್ ಅಲ್ವಾ? 2 ಬರೋದು, ಪೆಟ್ರೋಲ್ ಪ್ಲಸ್ CNG. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಸರ್? ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ 180 mm ಸರ್. ಓಹ್, 180 ಕೊಟ್ಟಿದ್ದಾರೆ? ಹೌದು, 180. ಈಗ ನಮ್ಮ ಮಾರುತಿ ಸುಜುಕಿಯಲ್ಲಿ ಆಲ್ಟೋ ಬಿಟ್ಟರೆ ನೆಕ್ಸ್ಟ್ ಕಡಿಮೆ ಬಜೆಟಿಗೆ ಸಿಗುವಂಥದ್ದಂದರೆ ಎಕ್ಸ್ಪ್ರೆಸ್. ಹೌದು. ಎಷ್ಟು ಕಲರ್ ಬರ್ತದೆ ಸರ್ ಇದರಲ್ಲಿ? ಇದು ವೈಟ್, ಸಿಲ್ವರ್, ಗ್ರೇ, ಇಷ್ಟು ಕಲರ್ಸ್ ನಿಮಗೆ ಫಾಸ್ಟ್ ಮೂವಿಂಗ್ ಕಲರ್ಸ್ ಮಾರುತಿಯಲ್ಲಿ. ಟೋಟಲ್ ಆಗಿ ಇನ್ನೂ ಸಹ ಬೇರೆ ಕಲರ್ಸ್ ಇದೆ ನಿಮಗೆ. ಬ್ಲೂ ಕಲರ್ಸಲ್ಲಿ ಬರ್ತದೆ, ಆರೆಂಜಲ್ಲಿ ಬರ್ತದೆ, ಕಲರ್ಸ್ ಇದೆ. ಬಟ್ ಜಾಸ್ತಿ ಮೂವಿಂಗ್ ನಮ್ಮ ಮಾರ್ಕೆಟಲ್ಲಿ ಜಾಸ್ತಿ ಮೂವಿಂಗ್ ಅಂತ ಹೇಳಿದ್ರೆ ವೈಟ್, ಸಿಲ್ವರ್, ಗ್ರೇ ಕಲರ್ಸ್ ಜಾಸ್ತಿ ಮೂವಿಂಗ್ ಇದೆ.
ಇದಕ್ಕೆ ಇದು ಅಲ್ಲ ಸರ್ ಇದು ಹೌದು, open? ಅದಕ್ಕೆ ಅಂದರೆ ಸೆನ್ಸರ್ ಇದು ಬರೋದಿಲ್ಲ. ಇಲ್ಲ ಇಲ್ಲ ಸರ್, ಆ್ಯಕ್ಚುಲಿ ಇದು ನಿಮಗೆ ಬೂಟ್ ಸ್ಪೇಸ್ 240 ಲೀಟರಿಂದ 270 ಲೀಟರ್ಸ್ವರೆಗೆ ಕೆಪಾಸಿಟಿ ಉಂಟು ಸರ್. ಇದರಲ್ಲಿ CNG CNG ನಿಮಗೆ ಈ ಪೋರ್ಷನಲ್ಲಿ ಆಪ್ಷನ್ ಬರುತ್ತೆ ಸರ್. ಬೂಟ್ನ ಒಳಗಡೆ. ಹೌದು, ಜಾಸ್ತಿ ಲಗೇಜ್ ಆಗಿರ್ಬೋದು, ಏನಾದರೂ ಥಿಂಗ್ಸನ್ನು ಇಡೋದಾದರೆ ನಿಮಗೆ ಇದು ಫೋಲ್ಡಿಂಗ್ ಆಪ್ಷನ್ ಇದೆ. ನಿಮಗೆ ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ ಎರಡು ಸೈಡಲ್ಲಿ. ಎರಡು ಹುಕ್ ಮಾಡಿದರೆ ಇಷ್ಟು ನಿಮಗೆ ಬೇಕಾದಷ್ಟು ಜಾಗ ಆಯಿತು. ಇದರಲ್ಲಿ ಸ್ಟೆಪಿನ್ ಟೈರ್ ಕೊಡ್ತಾರಲ್ಲ ಸರ್? ಹೌದು, ಸ್ಟೆಪ್ನಿ ಟೈರ್ ಬರ್ತದೆ. ಎಷ್ಟು ಇಂಚ್ ಟೈರ್ ಸರ್ ಇದು? ನಿಮಗೆ ಇದು 14 ಸರ್. 14 ಸರ್ ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಇದು VXI ವರ್ಷನ್. ನೀವು ಟಾಪ್ ಎಂಡ್ ವರ್ಷನ್ VXI ಪ್ಲಸ್ ವರ್ಷನ್ ನೋಡೋದಾದರೆ ಅದರಲ್ಲಿ ನಿಮಗೆ ಹ್ಯಾಂಡಲ್ಸ್ ಆಗಿರ್ಬೋದು, ಅದೇ ರೀತಿ ಮಿರರ್ ನಿಮಗೆ ಬಾಡಿ ಕಲರಲ್ಲಿ ಬರ್ತದೆ. ವೈಟ್ ಕಲರ್ ಅಂತ ಹೇಳಿದರೆ ಗಾಡಿ ಫುಲ್ ವೈಟ್ ಇದ್ದರೆ ವೈಟ್ ಕಲರಲ್ಲಿ ನಿಮಗೆ ಬರ್ತದೆ. ಮತ್ತೆ ಈ ಎಸ್ಪ್ರೆಸ್ಸೋ ಕಾರ್ನಲ್ಲಿ ನಾವೊಂದು ಹೊಸ ವಿಷಯ ನೋಡ್ತಾ ಇದ್ದೇವೆ ಸರ್. ಇದು ರೌಂಡ್ ಶೇಪಲ್ಲಿ ಉಂಟು. ಬೇರೆ ಯಾವ ಕಾರಲ್ಲಿ ಕೂಡ ಈ ಥರ ರೌಂಡ್ ಶೇಪ್ ಇಲ್ಲ ಅಲ್ವಾ? ಹೌದು, ಇದು ಅಂತ ಹೇಳಿದರೆ ನಿಮಗೆ ಇದರಲ್ಲಿ ವಿಶೇಷತೆ ಅಂತ ಹೇಳಿದರೆ ನಿಮಗೆ ರೌಂಡ್ ಶೇಪ್ ಡಿಸೈನ್ ಸರ್. ನಿಮಗೆ ಇಂಟೀರಿಯರಲ್ಲಿ ಸ್ವಲ್ಪ ಒಂದು ಯುನೀಕ್ ಆಗಿ ಕೊಟ್ಟಿದ್ದಾರೆ ಇರೋದ್ರಲ್ಲಿ. ಒಂದು ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ಸ್ಗಳಲ್ಲೆಲ್ಲ ನಿಮಗೆ ಒಂದು ಇಂಟೀರಿಯರ್ ನೋಡುವಾಗ ನಿಮಗೆ ಒಂದು ಅಟ್ರಾಕ್ಟಿವ್ ಆಗಿ ಸ್ಪೋರ್ಟಿ ಲುಕ್ಕಲ್ಲಿ ಇದೆ. ಹೌದು, ಅದರಲ್ಲಿ ಕೂಡ ಒಂದು ಸೈಡಲ್ಲಿ ಇರುವಂಥದ್ದು. ಹೌದು, ಹಾಗೆ ನಾವು ಇಲ್ಲಿ ಸ್ಟೈರಿಂಗ್ ಸೈಡ್ ನೋಡುವಾಗ ಕೂಡ ಸ್ಟೈರಿಂಗ್ ಬದಿಯಲ್ಲಿ ಏನೂ ಇಲ್ಲ. ಹೌದು, ಡಿಸ್ಪ್ಲೇ ಕೂಡ ಏನು ಇಲ್ಲ. ಹೌದು, ಎಲ್ಲ ನಮ್ಮ ಮೀಟರ್ ಕೂಡ ಇದರಲ್ಲಿ ಇರುವಂಥ. ಹೌದು, ಇಲ್ಲಿ ಬರ್ತದೆ ಇದರಲ್ಲಿ. ಹೌದು. ನಮಗೀಗ ಇದಂತ ಬೇರೆ ಡಿಸ್ಪ್ಲೇ ಹಾಕಬೇಕು ಅಂತ ಹೇಳಿದರೆ ಹಾಕ್ಬೋದು ಸರ್. ಕಂಪನಿಯಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ಒಂದೇನು ಬೇರೆ ಡಿಸ್ಪ್ಲೇ? ಟಚ್ ಸ್ಕ್ರೀನ್ ಇಲ್ಲಿಗೆ ಹಾಕ್ಬೋದು ನಿಮಗೆ. ಎಷ್ಟು ಟಚ್ ಸ್ಕ್ರೀನ್ ಹಾಕಿ ನಿಮಗೆ ಇದು 7 ಇಂಚ್ ಬರೋದು. ನಿಮಗೆ ಬೇಕು ಅಂತ ಹೇಳಿದ್ರೆ ಇದರದ್ದು ಫ್ರೇಮ್ ಚೇಂಜ್ ಮಾಡಿ ನಿಮಗೆ ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಿದರೆ ಸಹ ಹಾಕ್ಬೋದು. ಹೌದು. ಮತ್ತೆ ಇದರಲ್ಲಿ ಏನೆಲ್ಲ ಫೀಚರ್ಸ್ ಉಂಟು ಸರ್? ಇದರಲ್ಲಿ ಆ್ಯಕ್ಚುಲಿ ನಿಮಗೆ ನೋಡೋದಾದರೆ ಡಿಸ್ಪ್ಲೇಯಲ್ಲಿ ನಿಮಗೆ ಸ್ಪೀಡೋಮೀಟರ್ ಬರ್ತದೆ. ಅದಾದಮೇಲೆ ಇಲ್ಲಿ ಇಂಡಿಕೇಶನ್ಸ್ ಇಲ್ಲಿ ಬರ್ತದೆ. ಅದಾದಮೇಲೆ ನಿಮಗೆ ರಿಮೈಂಡರ್ಸ್ ಅಂದರೆ ಸೀಟ್ ಬೆಲ್ಟ್ ಆಗಿರ್ಬೋದು, ABS, ಬ್ರೇಕಿಂಗ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಡಿಸ್ಪ್ಲೇಯಲ್ಲಿ ಇಲ್ಲಿ ತೋರಿಸ್ತದೆ. ಅದೇ ರೀತಿ ನಿಮಗೆ ಇಂಡಿಕೇಟರ್ ಹಾಕುವಾಗ ಸಹ ಇಲ್ಲೇ ನಿಮಗೆ ಶೋ ಆಗ್ತದೆ ಈ ಥರ. ಅಂದರೆ ಕಾರಿನ ಗ್ಲಾಸ್ ವಿಂಡೋ ನಾವು ಡೌನ್ ಮಾಡುವಂಥದ್ದೆಲ್ಲ ಇಲ್ಲಿ ಬರೋದಿಲ್ಲ, ಡೋರಲ್ಲಿ ಬರೋದಿಲ್ಲ. ಹೌದು, ಅದೆಲ್ಲಿ ಉಂಟು ಸರ್? ಇದು ಇಲ್ಲಿ ಬರೋದು ಸರ್. ನಿಮಗೆ ಲೆಫ್ಟ್ ಸೈಡ್ ಇದು ಈ ಸೈಡ್ ಬರ್ತದೆ, ಡ್ರೈವರ್ ಸೀಟ್ ಇದು ಈ ಸೈಡ್ ಬರೋದು. ಅಂದರೆ ಫ್ರಂಟ್ ಬ್ಯಾಕ್ ಎರಡು ಬರ್ತದ? ಇಲ್ಲ, ಇದರಲ್ಲಿ ನಿಮಗೆ VXI ಮತ್ತು VXI ಪ್ಲಸ್ ಟಾಪ್ ಎಂಡಲ್ಲಿ ಕೂಡ 2 ಪವರ್ ವಿಂಡೋಸ್ ಬರೋದು. ಹಿಂದಿನ ಸೀಟ್ ನಾವೇ ತಿರುಗಿಸ್ಬೇಕು? ಹೌದು, ಮ್ಯಾನ್ಯಲ್ ಆಗಿ ಆಪ್ಷನ್ ಇರುತ್ತೆ. ಮತ್ತು ಸಿಸ್ಟಮಲ್ಲಿ ಕೂಡ ಹಾಗೆಯೇ ನಿಮಗೆ ಇಲ್ಲಿ ಆಕ್ಸ್ ಕೇಬಲ್ ಆಪ್ಷನ್ಸ್, ಅದೇ ರೀತಿ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ನಿಮ್ಮ USB ಪೆನ್ ಡ್ರೈವ್ಸ್ ಆಗಿರ್ಬೋದು ಅದನ್ನೆಲ್ಲ ಸಿಕ್ಕಿಸಿ ಹಾಡು ಕೇಳಲಿಕ್ಕೆ ಎಲ್ಲ ಆಪ್ಷನ್ಸ್ ಇದೆ. ಇದು ಹೊರಗಿನಿಂದ ಗಾಳಿ ಬರುವಂಥದ್ದು, ಇದು ಒಳಗಿನ ಗಾಳಿ ರೊಟೇಷನ್ ಆಗುವಂಥದ್ದು. ಚೇಂಜ್ ಮಾಡಲಿಕ್ಕೆ ಬಟನ್ ಉಂಟು. ಹೌದು. ಇದರ ಪ್ರಯೋಜನ ಎಂತ ಸರ್? ಇದರ ಪ್ರಯೋಜನ ಇದರಲ್ಲಿ ನಿಮಗೆ ಹೊರಗಿನಿಂದ ಬರುವಂತಹ ಈಗ ಒಂದು ಫಾರ್ ಎಕ್ಸಾಂಪಲ್ ನೀವೊಂದು ರೂಟಲ್ಲಿ ಹೋಗ್ತಿರುವಾಗ ಫುಲ್ಲು ಧೂಳು, ಏನೋ ಕನ್ಸ್ಟ್ರಕ್ಷನ್ ಇದು ಕೆಲಸ ಆಗ್ತಾ ಉಂಟು ಅಥವಾ ರೋಡಿದ್ದು ಕೆಲಸ ಆಗ್ತಾ ಉಂಟು, ಭಯಂಕರ ಧೂಳಿನ ವಾತಾವರಣ ಅಂತ ಇರುವಾಗ ಇದರಲ್ಲಿದ್ದರೆ ನಿಮಗೆ ಒಳಗಿದ್ದ ಏರ್ ಮಾತ್ರ ನಿಮಗೆ ನೀವು ಇಂಟೇಕ್ ಮಾಡಲಿಕ್ಕೆ ಆಗ್ತದೆ. ಹೊರಗಿದ್ದ ಏರ್ ಇದ್ದು ಕನೆಕ್ಷನ್ ಇರೋದಿಲ್ಲ. ಗಾಡಿ ಒಳಗೆ ಸಹ ಧೂಳು ಏನು ಬರುವುದಿಲ್ಲ. ನಿಮಗೆ ಗಾಡಿ ಒಂದು ಕ್ಲೀನಾಗಿ ನಿಮಗೆ ಏರನ್ನು ತಗೊಳ್ಳಿಕ್ಕೆ ಆಗ್ತದೆ. ಒಂದು ಬೆನಿಫಿಟ್ ಏನಂತ ಹೇಳಿದರೆ ಹೊರಗಿಂದ ದುರ್ವಾಸನೆ ಕೂಡ ಏನಾದರೂ ಸ್ಮೆಲ್ಸ್ ಆಗಿರ್ಬೋದು ಆ ಥರ ಏನು ಎಫೆಕ್ಟ್ ಬೀಳುವುದಿಲ್ಲ. AC ಕೂಡ ಕೂಲಿಂಗ್ ಸ್ವಲ್ಪ ಜಾಸ್ತಿ ಕೊಡ್ತದೆ. ನಿಮಗೆ ಒಳಗಿನ ಏರೇ ನಿಮಗೆ ಕೂಲಿಂಗ್ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಮೈಲೇಜ್ ಪ್ರಮಾಣ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅಂತ ಒಂದು ಒಪಿನಿಯನ್. ಫ್ಯೂಲ್ ಕನ್ಸಂಪ್ಷನ್ ಕಮ್ಮಿ ಇರ್ತದೆ. ಇದನ್ನು ಈ ಟ್ರಾಫಿಕ್ ಇರುವಂಥ ಪ್ರದೇಶದಲ್ಲಿ ಯೂಸ್ ಮಾಡ್ಬೋದು. ಹೌದು. ಮಳೆ ಬರುವಂಥ ಸಂದರ್ಭದಲ್ಲಿ ಎಂತ ಸಮಸ್ಯೆ ಅಂತ ಹೇಳಿದರೆ, ಗ್ಲಾಸಿನಲ್ಲಿ ಮಂಜು ಬಂದಿದೆ ಈಗ ಸಂಪೂರ್ಣ. ಈಗ ಹೀಟರ್ ಹಾಕಲಿಲ್ಲ, ಕೋಲ್ಡ್ AC ಇಟ್ಟಿದ್ದೇವೆ, ಒಳಗಿನ ಗಾಳಿ ಮಾತ್ರ ಇರುವಂಥದ್ದು. ಹೊರಗಿನ ಗಾಳಿಗೆ ಶಿಫ್ಟ್ ಮಾಡುವ, ಸ್ವಲ್ಪ ಹೊತ್ತಾಗುವಾಗ ಯಾವ ಥರ ಆಗ್ತದೆ ನೋಡುವ ಸ್ನೇಹಿತರೆ. ಚೇಂಜ್ ಮಾಡೋದ್ರಿಂದ ಬೆನಿಫಿಟ್ ಅಂತ ಹೇಳಿದರೆ, ಈಗ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೇವೆ, ಆವಾಗ ನಿಮಗೆ ಒಂದು 4-5 ಜನ ಒಟ್ಟಿಗೆ ಫ್ರೆಂಡ್ಸ್ ಹೋಗುವಾಗ ನಿಮಗೆ ಒಂದು ಕಾರಿನಲ್ಲಿ ಬಿಸಿ ಗಾಳಿ ಕ್ರಿಯೇಟ್ ಆಗ್ತದೆ. ಈಗ ಚೇಂಜ್ ಮಾಡಿದರೆ ಅದರದ್ದು ಏನಾಗುತ್ತೆ ಅಂತ ಹೇಳಿ ಹೊರಗಿದ್ದು ಫ್ರೆಶ್ ಏರ್ ಒಳಗೆ ಇಂಟೇಕ್ ಆಗ್ತದೆ. ಹೀಟರ್ ಹಾಕಲಿಲ್ಲ, ಗ್ಲಾಸಲ್ಲಿ ಇದ್ದಂಥ ಫಾಗ್ ಕಡಿಮೆ ಆಯಿತು. ನಮ್ಮ ಆರೋಗ್ಯಕ್ಕೂ ನಮ್ಮ ಉಸಿರಾಟಕ್ಕೂ ಒಳ್ಳೆಯದು, ಕಾರಿನ ಲೈಫಿಗೂ ಕೂಡ ಒಳ್ಳೆಯದು. ಈಗ ನೀವು ನೋಡ್ತಾ ಇದ್ದೀರಿ ಕಾರಿನ ಈ ಮೈಂಡ್ ಏನುಂಟು
ಅದು ಹೊರಗಿನ ಗಾಳಿ ಈಗ ಬರ್ತಾ ಉಂಟು. ಹೊರಗಿನ ಗಾಳಿ ಬಂದು ಈ ಗ್ಲಾಸ್ ಎಲ್ಲ ಸ್ವಲ್ಪ ಫ್ರೆಶ್ ಆಗ್ತಾ ಉಂಟು. ಇಲ್ಲಾಂದ್ರೆ ಹೀಟರ್ ಹಾಕಬೇಕು. ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ಜರ್ನಿಯನ್ನು ಮುಂದುವರಿಸುವ ಸ್ನೇಹಿತರೆ. ಈಗ ನೋಡಿದಕ್ಕೂ ಸುಮಾರು ವ್ಯತ್ಯಾಸ ಉಂಟು ಇಲ್ಲಿ ಅಲ್ವಾ ಸ್ನೇಹಿತರೆ? ಓಕೆ. ಮತ್ತೆ ಎಡಿಷನಲ್ ನಿಮಗೆ ಆಪ್ಷನ್ ಉಂಟು ಬೇಕು ಅಂತ ಹೇಳಿದರೆ. ಓಕೆ. ನಿಮಗೆ 5 ಸ್ಪೀಡ್ 5+1. ಹೌದು. ಡ್ಯಾಶ್ ಬೋರ್ಡು ಸುಮಾರು ಅಗಲವಾಗಿ ಕೊಟ್ಟಿಲ್ಲ, ಸಿಂಪಲ್ ಆಗಿ ಸಣ್ಣದಾಗಿ ಡ್ಯಾಶ್ ಬೋರ್ಡನ್ನು ಕೊಟ್ಟಿದ್ದಾರೆ. ಕಾರಿನ ಗೇರ್ ಸುಮಾರು ಕೆಳಗಡೆ ಉಂಟು, ಕಾಲಿನ ಸೀಟಿನ ಲೆವೆಲಿಗೆ ಉಂಟು. ಅದು ನಮಗೆ ಕಂಫರ್ಟೇಬಲ್. ನಮಗೆ ಎಲ್ಲಿ ಹೋಗಬೇಕು ಅಂತ ಇದ್ದರೂ ಕೂಡ ಕಂಫರ್ಟೇಬಲ್ ಆಗಿ ಗೇರನ್ನು ಶಿಫ್ಟ್ ಮಾಡಿಕೊಳ್ಬೋದು. ಹೋಲ್ಡ್ ಮಾಡಿ ಇದರಲ್ಲಿ ಇಡ್ಲಿಕ್ಕೆ ಬಾಟ್ಲಿ ಇಡುವಂಥ ವ್ಯವಸ್ಥೆ ಉಂಟು. ಮತ್ತು ಕಾಯಿನ್ಸ್ ಆಗಿರ್ಬೋದು, ಮೊಬೈಲ್ಗೆ ನಾವು ಮಾಮೂಲು ಕಾರಲ್ಲಿ ನೋಡ್ತಾ ಇರ್ತೇವಲ್ವ ಇದು. ಸೊ ಇದು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್. ಓಕೆ. ಇದರಲ್ಲಿ 2 ಡೋರ್ ಸ್ಪೀಕರ್ ಬರ್ತದೆ ನಿಮಗೆ. ಹ್ಯಾಂಡಲ್ಲಿ ಟಾಪ್ ಎಂಡಲ್ಲಿ 4. ಎದುರಿನ ಸೀಟಲ್ಲಿ ಕೂತಿರುವಾಗ ನನಗೆ ಇಟ್ಟು ಫುಲ್ಲು ಹಿಂದೆ ಉಂಟು. ಹಿಂದೆ ಇರುವಾಗ ಇಲ್ಲಿ ನನಗೆ ಇಷ್ಟು ಗ್ಯಾಪ್ ಉಂಟು, ಒಂದು ಅಷ್ಟು ಗ್ಯಾಪ್ ಉಂಟು ಎದುರುಗಡೆ. ಆರಾಮದಲ್ಲಿ ಕೂತು ಮಾತಾಡಿಕೊಂಡು ಹೋಗುವಂಥ. ಹಾಗೆಯೇ ಇಲ್ಲಿ ಹಿಂದೆ ಕೂಡ ಪರವಾಗಿಲ್ಲ ಸ್ನೇಹಿತರೆ, ಒಳ್ಳೆಯ ಸ್ಪೇಸ್ ಉಂಟು. ಅದರಲ್ಲಿ ಆರಾಮದಲ್ಲಿ ನಾವು ಕಾಲು ಇಡ್ಬೋದು. ಇಲ್ಲಿ ಸಣ್ಣ ಬಾಡಿಯವರಿಗೆ ಒಂದು 2-3 ಜನರಿಗೆ ಕೂತ್ಕೊಳ್ಬೋದು. ಹಾಂ, ತೊಂದರೆ ಇಲ್ಲ. ನಮ್ಮ ಹೈಟ್ ಎಷ್ಟು ಸರ್? 5.4. ಮ್ಯಾಕ್ಸಿಮಮ್ ಒಂದು 6 ಫೀಟ್ನವರಿಗೆ ಕೂಡ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಒಂದು ಮುಷ್ಟಿ ಗ್ಯಾಪ್ ಮೇಲೆ ಉಂಟು. ಹಾಗೆಯೇ ಹೋಲ್ಡರ್ ಕೂಡ ಉಂಟು ಇಲ್ಲಿ. ಹಿಂದೆ 3 ಜನರು ಕೂತ್ಕೊಳ್ಬೋದು, 3 ಜನರಿಗೆ ಸೀಟು ಬೆಲ್ಟ್ ಉಂಟು. ಇದು 14 ಇಂಚ್ ಸರ್. 14 ಇಂಚ್ ಆಫ್ ರೋಡಿಗೆ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ 14 ಇಂಚ್ ಟೈರ್ ಕೊಟ್ಟಿದ್ದಾರೆ, ಹೈಟ್ ಉಂಟು. ಟೈರ್ ಮತ್ತು ಬಾಡಿಗೆ ಅಲ್ಲಿ ಗ್ಯಾಪ್ ಕೂಡ ತುಂಬ ಉಂಟು. ಆ್ಯಕ್ಚುಲಿ ಇದರದ್ದು ಮೈಲೇಜ್ ನಿಮಗೆ 24 km/ಲೀಟರ್ ಸಿಗ್ತದೆ. ಮತ್ತು ನಿಮಗೆ ಇದರದ್ದು ಟ್ಯಾಂಕ್ ಕೆಪಾಸಿಟಿ ನಿಮಗೆ 27 ಲೀಟರ್ಸ್. ಒಂದು ಸಲ ಕಂಪ್ಲೀಟ್ ಇದರ ಡಿಸೈನ್ ನೋಡುವ ಸ್ನೇಹಿತರೆ. ಎದುರುಗಡೆ ಹೆಡ್ಲೈಟಲ್ಲಿ ಏನಾದರೂ ವ್ಯತ್ಯಾಸಗಳುಂಟು ಸರ್? ಇದು ನಿಮಗೆ ಹೆಲೋಜಿನ್ ಬರೋದು ಸರ್. ಹೆಲೋಜಿನ್ ಹೆಡ್ ಲ್ಯಾಂಪ್ ಬರೋದು. ಉಂಟಾ? ಫಾಗ್ ಲ್ಯಾಂಪು ಹಾಕ್ಬೋದು, ನಿಮಗೆ ಇಲ್ಲಿ ಆಪ್ಷನ್ ಇದೆ, ಹಾಕ್ಬೋದು. ಬರುವಂಥ ಡೋರ್ ಗ್ಲಾಸ್ ಅದು ಕೂಡ ಒಂದು ಅಟ್ರಾಕ್ಟ್ ಆಗಿ ಉಂಟು, ಸಣ್ಣದಾಗಿ ನೋಡಿ, ಎಷ್ಟೇ ಸಣ್ಣದಾಗಿರುವಂಥದ್ದು. ಎಲ್ಲರೂ ಕೂಡ ಎಕ್ಸ್ಪ್ರೆಸ್ ತಗೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಲೋಕಲ್ ಆಚೀಚೆ ಹೋಗುವವರಿಗೆ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಡೈಲಿ ರನ್ನಿಂಗ್ ಇರ್ತದೆ, ಡೈಲಿ ಆಫ್ ರೋಡ್ ಹೋಗ್ತಾರೆ. ಅವರ ಕಂಪೆನಿ, ಜಾಬು, ಬಿಸ್ನೆಸ್ ಅಂತ ಡೈಲಿ ಆಚೀಚೆ ಹೋಗ್ತಾ ಇರ್ತಾರೆ. ಅವರಿಗೆ ಒಳ್ಳೆ ಕಾರು ಅಂತ ಹೇಳ್ಬೋದು. ಯಾಕೆ ಕಮ್ಮಿ ಬಜೆಟಿಗೆ ಒಳ್ಳೆ ಕಾರು. ಈಗ ಆಲ್ಟೋ ಬೇಡ ನನಗೆ, ಅದರಲ್ಲೇ ದೊಡ್ಡ ಕಾರು ಬೇಕು ಅಂತ ಹೇಳಿದರೆ ಆರಾಮ್ಸಲ್ಲಿ ಎಸ್ಪ್ರೆಸ್ಸೋ ಕಾರ್ ಅಂತ ತಗೊಳ್ಬೋದು. ಮೈಲೇಜ್ ನೋಡಿದರೆ ಪೆಟ್ರೋಲಲ್ಲಿ 24 km/ಲೀಟರ್ ಮೈಲೇಜ್ ಸಿಗ್ತದೆ. ಅದರೊಟ್ಟಿಗೆ ನಿಮಗೆ CNG ವರ್ಷನ್ ನೋಡೋದಾದರೆ ಕಂಪನಿದು ಮೈಲೇಜ್ 32 ಉಂಟು kgಗೆ. ಈ ಕಸ್ಟಮರ್ ರಿವ್ಯೂ ಪ್ರಕಾರ ಒಂದು 30 ಅಬೋವ್ ಮೈಲೇಜ್ ಸಿಕ್ಕಿದೆ ಕಸ್ಟಮರ್ಗೆ ಕೂಡ CNGಯಲ್ಲಿ. ಹಾಗೆ ನೋಡೋದಾದರೆ ಒಂದು ಬೈಕ್ ಓಡಿಸುವವರಿಗೆ ಒಂದು ಎಸ್ಪ್ರೆಸ್ಸೋ ಮೈಲೇಜ್ ಕಂಪೇರ್ ಮಾಡ್ಬೋದು. ಪೆಟ್ರೋಲಲ್ಲಿ ಕೂಡ ಕಸ್ಟಮರ್ಸ್ ಇದು ರಿವ್ಯೂ ಒಳ್ಳೆಯದಿದೆ. ಕಂಪನಿ ಮೈಲೇಜೇ ಒಂದು 24 ಹೇಳ್ತಾರೆ, ಬಟ್ ಕಸ್ಟಮರಿಗೆ ಕೂಡ ಒಂದು 23, 22 ಎಲ್ಲ ಮೈಲೇಜಸ್ ಸಿಕ್ಕಿದೆ. ಇದರ ಇಂಜಿನ್ ಕೆಪಾಸಿಟಿ ಕೂಡ ನೋಡ್ಬೋದು ನಾವು. ಇದರ ಡ್ಯಾಶ್ಬೋರ್ಡ್ನ ಕೆಳಗಡೆ ಬರ್ತದೆ. ಇದು ಏನು ಸರ್ ಆಪ್ಷನ್? ಇದು ನಿಮಗೆ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಸರ್. ಹೆಡ್ಲೈಟ್ ಆಪ್ಷನ್ ನಾವು ಅಪ್ಪಲ್ಲಿ ಹೋಗ್ತಾ ಇರುವಾಗ ಹೆಡ್ಲೈಟ್ ಮೇಲೇನೆ ಬೀಳ್ತದೆ. ಕೆಳಗಡೆ ಬೇಕು ಅಂತ ಹೇಳಿದ್ರೆ ಡೌನ್ ಮಾಡಿ ಇದು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಈ ಥರ ಡಿಕ್ಕಿ ಓಪನ್ ಮಾಡಬೇಕಾದ್ರೆ ಕೂಡ ಇಲ್ಲಿ ಬಟನ್ ಉಂಟು. ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಇಲ್ಲಿ ಉಂಟು. ಈ 2 ಬಟನ್ ನಾವು ನೋಡ್ತಾ ಇದ್ದೇವೆ. ಹೌದು, 2 ಕೂಡ ನಿಮಗೆ ಆಫ್ ಅಲ್ಲೇ ತೋರಿಸ್ತಾ ಉಂಟು. ಹೌದು. ಇದು ಫಸ್ಟ್ ಇದು ನೀವು ನೋಡ್ತಿರೋದು ESP ಅಂತೇಳಿ. ಇದರದ್ದು ಯೂಸಸ್ ಏನಂತೇಳಿ, ಇದು 2 ಬಟನ್ ಕೂಡ ಆಫಲ್ಲೇ ಇರಬೇಕು. ಈಗ ಇದು ಆಫಲ್ಲೇ ಉಂಟು. ಓಕೆ. ಇದರದ್ದು ESP ಅಂತ ಹೇಳಿದರೆ ಇದರದ್ದು ಬೆನಿಫಿಟ್, ಇವಾಗ ಮಣ್ಣು ಅಥವಾ ಕೆಸರಿರೋ ಜಾಗದಲ್ಲಿ ಇವಾಗ ಒಂದು ಸೈಡಿದ್ದು ಟೈರ್ ಸಿಕ್ಕಿಕೊಂಡಿದೆ ಅಂತ ಹೇಳಿದರೆ ಇದನ್ನು ನಿಮಗೆ ಆನ್ ಮಾಡ್ಬೋದು. ಆನ್ ಮಾಡಿ ಆವಾಗ ಒಂದೇ ಟೈರಿಗೆ ಅದರದ್ದು ಪ್ರೆಷರ್ ಬೀಳ್ತದೆ. ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಈಸಿಯಾಗಿ ನಿಮಗೆ ಗಾಡಿಯನ್ನು ಮುಂದೆ ತೆಗಿಲಿಕ್ಕೆ ಆಗ್ತದೆ. ಇದರದ್ದು ಬೆನಿಫಿಟ್. ಆವಾಗ ಆ ಸಮಯದಲ್ಲಿ ಇದನ್ನು ಆನ್ ಮಾಡಬೇಕು. ಆನ್ ಮಾಡಬೇಕು ಸರ್. ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಅದು ಗೊತ್ತಾಗ್ತದೆ ಆನ್ ಅಲ್ಲಿ ಉಂಟು. ಹೌದು, ನಿಮಗೆ ಮೀಟ್ರಲ್ಲಿ ತೋರಿಸ್ತದೆ. ಓಕೆ. ಮತ್ತೊಂದು ಏನಂತ ಹೇಳಿದರೆ ಇದು ಸಾಮಾನ್ಯವಾಗಿ ಆಫಲ್ಲೇ ಇರಬೇಕು. ಇನ್ನೊಂದಂತ ಹೇಳಿದರೆ ಟ್ರ್ಯಾಕ್ಷನ್ ಕಂಟ್ರೋಲ್. ಇದರದ್ದು ಬೆನಿಫಿಟ್, ಇದು ಕೂಡ ಆಫಲ್ಲೇ ಇರಬೇಕು. ರೀಸನ್ ಏನಂತ ಹೇಳಿದರೆ ಇವಾಗ ಒಂದು ಟ್ರಾಫಿಕಲ್ಲಿ ನೀವು ಗಾಡಿ ನಿಂತಿದೆ ಅಂತ ಹೇಳಿದರೆ ಆವಾಗ ಆಟೋಮೆಟಿಕ್ಕಾಗಿ ಇಂಜಿನ್ ನಿಮಗೆ ಆಫ್ ಆಗ್ತದೆ. ಆಟೋ ಸ್ಟಾರ್ಟ್ ಆಫ್ ಅಂತೇಳಿ ಇದು ಕೂಡ ಆಫಲ್ಲೇ ಇರಬೇಕು. ರೀಸನ್ ಏನಂತ ಹೇಳಿದರೆ ಇದು ಆಫಲ್ಲಿದ್ದಾಗ ನೀವು ಗಾಡಿ ಈಗ ಮೂವ್ ಮಾಡ್ತಿದ್ದೀರಾ, ಒಂದು ಟ್ರಾಫಿಕ್ ಬಂದಾಗ ನೀವು ಗಾಡಿ ನಿಲ್ಲಿಸಿದ್ದೀರಾ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಇಂಜಿನ್ ಆಫ್ ಆಗ್ತದೆ. ಇದು ಇದರದ್ದು ಬೆನಿಫಿಟ್. ಇದನ್ನು ನೀವು ಒಂದು ವೇಳೆ ಆನ್ ಮಾಡಿ ಇಟ್ಟರೆ ನಿಮಗೆ ಅದು ಆಫ್ ಆಗೋದಿಲ್ಲ.
ಲೈಕ್ ಟ್ರಾಫಿಕ್ ಟೈಮಲ್ಲಿ ಇಂಜಿನ್ ಆಫ್ ಆಗೋದಿಲ್ಲ, ಆನಲ್ಲೇ ಇರ್ತದೆ ಇಂಜಿನ್. ನಾವು ಟ್ರಾಫಿಕಲ್ಲಿ ಇದ್ದೇವೆ ಅಂತ ಅದಕ್ಕೆ ಹೇಗೆ ಗೊತ್ತಾಗೋದು? ಹೌದು, ಸೆನ್ಸರ್. ಮಾಮೂಲಾಗಿ ಸೆನ್ಸರ್ ಇರ್ತದೆ. ಮಾಮೂಲಾಗಿ ನಾವು ಹೇಳುವುದಾದರೆ ಒಂದು ನಾವು ಕಾರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೇವೆ, ಇಂಜಿನ್ ಸ್ಟಾರ್ಟ್ ಅಲ್ಲಿ ಉಂಟು, ಸ್ಟಾರ್ಟ್ ಅಲ್ಲಿ ಸುಮ್ಮನೆ ಮೂವ್ಮೆಂಟ್ ಇಲ್ಲದೆ ಸ್ಟಾರ್ಟ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಅಲ್ಲಿ ಕೂಡ ಅದೇ ಮೂವ್ಮೆಂಟ್ ಅಲ್ಲ, ಸ್ಟಾರ್ಟ್ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿರ್ತದೆ. ಅಂತ ಸಂದರ್ಭದಲ್ಲಿ ಇಂಜಿನ್ ಆಟೋಮೆಟಿಕ್ ಆಗಿ ಆಫ್ ಆಗ್ತದೆ. ಆಫ್ ಅಲ್ಲಿ ಇಲ್ಲದಿದ್ದರೆ ಆನ್ ಇದ್ದರೆ ನಿಮಗೆ ಇಂಜಿನ್ ಆಫ್ ಆಗೋದಿಲ್ಲ. ಕಂಪನಿ ಹೇಳೋದೇನಂತ ಹೇಳಿದರೆ ಅದನ್ನು ಮುಟ್ಬಾರ್ದು, ಆನ್ ಮಾಡಬಾರ್ದು ಅಂತ, ಅದೆರಡು ಆಪ್ಷನನ್ನು. ಇದರಲ್ಲಿ ಹೇಗೆ ಅಂತ ಹೇಳಿದರೆ ಹೀಗೆ ಪ್ಲಸ್ ಮಾಡಿತ್ತು ಅಂತ ಹೇಳಿದರೆ 4 ಡೋರ್ ಕೂಡ ನಿಮಗೆ ಲಾಕ್ ಆಯಿತು. ತಿರುಗಿಸ್ಲಿಕ್ಕೆ ಆಪ್ಷನ್ ಇರೋದು ಈ ಥರ ಫೀಚರ್ ಒಂದು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ ನಿಮಗೆ ಚೈಲ್ಡ್ ಲಾಕ್ ಅಂತೇಳಿ, ಇದನ್ನು ನಿಮಗೆ ಹೀಗೆ ಮಾಡಿದರೆ ಈಗ ಲಾಕ್ ಆಯಿತು. ಈಗ ಲಾಕ್ ಮಾಡಿ ಇದನ್ನು ಕ್ಲೋಸ್ ಮಾಡಿದರೆ ಈ ಡೋರು ಓಪನ್ ಆಗೋದಿಲ್ಲ, ಒಳಗಿಂದ ತೆಗೆದರೆ ಓಪನ್ ಆಗೋದಿಲ್ಲ. ಮಕ್ಕಳನ್ನು ಈಗ ಸೇಫ್ಟಿ, ಈಗ ಮಕ್ಕಳನ್ನು ಒಳಗೆ ಕೂತ್ಕೊಳ್ಳಿಸಿದರೆ ಅವರು ಹೀಗೆ ಅವರ ಕೈಯಲ್ಲಿ ಕೂತ್ಕೊಂಡಲ್ಲಿ ಇರೋದಿಲ್ಲ, ಅವರು ಆಟ ಆಡ್ತಾ ಇರ್ತಾರೆ. ಆಗ ಬೈ ಚಾನ್ಸ್ ಇದು ಓಪನ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಇದೊಂದು ಚೈಲ್ಡ್ ಲಾಕ್ ಅಂತ ಒಂದು ಆಪ್ಷನ್ ಇದೆ. ಚೈಲ್ಡ್ ಲಾಕಲ್ಲಿ ಹೀಗಿದ್ದರೆ ಆಫ್ ಆಗಲಿಲ್ಲ, ಲಾಕ್ ಆಗಲಿಲ್ಲ, ಹೀಗೆ ಮಾಡಿದರೆ ಲಾಕ್ ಆಯಿತು. ಓಕೆ, ಒಮ್ಮೆ ಸರ್. ಹಾಂ, ಈಗ ಅದನ್ನು ತೋರಿಸಿ ಸರ್. ಅದೆಲ್ಲಿ? ಹಾಂ ಸರ್, ಇಲ್ಲಿ ಆಪ್ಷನ್ ಬರೋದು ಲಾಕಿಂಗ್ ಆಪ್ಷನ್. ಆಚೆ ಉಂಟು. ಹೌದು. ಹಾಂ, ನೀವೀಗ ಡೋರ್ ಹಾಕಿ ಸರ್. ಇದು ಲಾಕ್ ಮಾಡಬೇಕಾ? ಹಾಂ, ಲಾಕ್ ಮಾಡಿ. ಮಾಡಿದೆ ಈಗ. ಓಕೆ, ಈಗ ಬಟ್ಟೆಯಲ್ಲಿ ಆಚೆ ಮಾಡಲಿಕ್ಕೆ ಆಪ್ಷನ್ ಇಲ್ಲ, ಯಾಕೆಂದರೆ ಇಲ್ಲಿ ಡೋರ್ ಕವರ್ ಆಗಿದೆ. ಆನ್ ಮಾಡಿದಾರಲ್ಲ, ಈಗ ನನಗೆ ಇದನ್ನು ಡೋರ್ ತೆಗಿಲಿಕ್ಕೆ ಆಗ್ತದೆ? ಇಲ್ಲ, ಅದು ಓಪನ್ ಮಾಡಿದರೆ ಹೇಗೆ ಸರ್? ಲಾಕ್ ಅಂದರೆ ಲಾಕ್ ಅಲ್ಲಿ ಇದರಲ್ಲಿ ಹೀಗೆ ಸೀಟ್ ಬೆಲ್ಟ್ ತೆಗೆದು ಈಗ ಡಿಸ್ಟರ್ಬೆನ್ಸ್ ಆಗೋದು ಅಂತ ಹೇಳಿದರೆ ಲೈಕ್ ನಿಮಗೆ ಹೀಗೆ ಮಾಡಿ ಇಡ್ಬೋದು ಅಂತ ಸೈಡಿಗೆ. ಆ ಥರ ಇಡ್ಬೋದು. ಹೌದು, ಇಲ್ಲಿ ಆಚೆ ಆಪ್ಷನ್ ಕೂಡ ಉಂಟು. ಹೌದು. ಹಾಗೆಯೇ ಹಿಂದಿನ ಸೀಟಲ್ಲಿ ಕೂಡ ನೀರು ಇಡುವಂತಹ ಬಾಟ್ಲಿ ವ್ಯವಸ್ಥೆ ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡಲಿಕ್ಕೆ ಕಾರು ಸಿಂಪಲ್ ಆಗಿ ಉಂಟು, ಆದರೆ ಫೀಚರ್ಸ್ ತುಂಬಾನೇ ಉಂಟು. ಈಗ ಚೈಲ್ಡ್ ಲಾಕ್ ಹೇಳಿದ್ರಲ್ಲ ಸರ್? ಹೌದು. ಅದು ಬೇರೆ ಕಾರಲ್ಲಿ ಬರ್ತದ? ಎಲ್ಲ ಗಾಡಿಯಲ್ಲಿ ಉಂಟು ಸರ್, ಮಾರುತಿದ ಎಲ್ಲ ಗಾಡಿಯಲ್ಲಿ ಬರ್ತದೆ. ಸೀಟ್ ತಲೆ ಭಾಗ ತೆಗಿಲಿಕ್ಕೆ ಆಗುದಿಲ್ಲ, ಫಿಕ್ಸ್ಡ್ ಆಗಿ ಬರ್ತದೆ. ಮೇಲೆ ಟಾಪ್ ಉದ್ದ ಜಾಸ್ತಿ ಇಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಎಷ್ಟು ಬೇಕು ಅಷ್ಟೇ ಕಂಫರ್ಟೇಬಲ್ ಆಗಿ ಉದ್ದ ಉಂಟು ಸರ್. ಎಸ್ಪ್ರೆಸ್ಸೋದಲ್ಲಿ 2 ಏರ್ ಬ್ಯಾಗ್ ಬರುವುದು ಸರ್. ಎಲ್ಲಿ ಅಲ್ಲ ಸರ್? ನಿಮಗೆ ಒಂದು ಕೋ ಡ್ರೈವರ್ ಫ್ರಂಟ್ ಡ್ಯಾಶ್ ಬೋರ್ಡ್ ಅಲ್ಲಿ ಬರ್ತದೆ, ಇನ್ನೊಂದು ಸ್ಟೇರಿಂಗ್ ಅಲ್ಲಿ. ಇದು 1000 cc ಇಂಜಿನ್ ಸರ್. ಎಷ್ಟು ಸಿಲಿಂಡರ್? ನಿಮಗೆ 3 ಸಿಲಿಂಡರ್. 1500 200 ಈ ಥರ ಬರ್ತದೆ. ಇದರಲ್ಲಿ ಎಸ್ಪ್ರೆಸ್ಸೋದಲ್ಲಿ 1000 cc ಮಾತ್ರ ಬರೋದು ಅಷ್ಟೇ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್ ನಮಸ್ತೆ. ಮೇ ಬೇಸ್ ವೇರಿಯಂಟಲ್ಲಿ ಸ್ಟಾರ್ಟಿಂಗಲ್ಲಿ ಏನಂತ ಹೇಳಿದರೆ ಪವರ್ ಸ್ಟೇರಿಂಗ್ ಮತ್ತು AC ಬರ್ತದೆ ಇನ್ಬಿಲ್ಟ್. ನಮಗೆ VXi ವೇರಿಯಂಟಲ್ಲಿ ಆದರೆ ನಮಗೆ ಸೆಂಟರ್ ಲಾಕಿಂಗ್ ಮತ್ತು ಮ್ಯೂಸಿಕ್ ಸಿಸ್ಟಮು, ಬ್ಲೂಟೂತ್ ಕನೆಕ್ಟಿವಿಟಿ ಇರುವ ಮ್ಯೂಸಿಕ್ ಸಿಸ್ಟಮು ಇನ್ಬಿಲ್ಟ್ ಆಗಿ ಅದಕ್ಕೆ ಆ್ಯಡ್ ಆಗ್ತದೆ. ನಮಗೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಆದರೆ ಟಚ್ ಸ್ಕ್ರೀನ್ ಸಿಸ್ಟಮು ಮತ್ತು ನಿಮಗೆ ಸ್ಟೇರಿಂಗ್ ಮೌಂಟ್ ಆಡಿಯೋ ಕಂಟ್ರೋಲು ಮತ್ತು ರೇರ್ ಪಾರ್ಸಲ್ ಟ್ರೇ ಕೂಡ ಆ್ಯಡ್ ಆಗ್ತದೆ. VXi ವೇರಿಯಂಟಲ್ಲಿ ಇಂಟರ್ನಲ್ ಅಡ್ಜಸ್ಟೇಬಲ್ ಮಿರರ್ಸ್ ಬರ್ತದೆ. ನಮಗೆ ಬೇಸ್ ವೇರಿಯಂಟಲ್ಲಿ ಆ್ಯಕ್ಚುಲಿ ಇಂಟರ್ನಲ್ ಅಡ್ಜಸ್ಟೇಬಲ್ ಮಿರರ್ ಬರಲ್ಲ. VXi ಪ್ಲಸ್ ವೇರಿಯಂಟಲ್ಲಿ ಆದರೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ಬರ್ತದೆ ಹಾಗೆ. ಮತ್ತು ನಿಮಗೆ ಫ್ರಂಟ್ ಲುಕ್ಕಲ್ಲಿ ಏನು ಚೇಂಜಸ್ ಬರೋದಿಲ್ಲ. ಮತ್ತು ನಿಮಗೆ ಟೈರ್ ಸೈಜ್ ಬಂದು ನಿಮಗೆ 14 ಇಂಚ್ ಟೈರ್ ಸೈಜ್ ಬರ್ತದೆ. ಮತ್ತೊಂದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಸ್ಟ್ಯಾಂಡರ್ಡ್ ವೇರಿಯಂಟ್ ಅಂತ ಬರ್ತಾ ಇತ್ತು, ಅದರಲ್ಲಿ ಆದರೆ ನಿಮಗೆ ಈ ಬಂಪರ್ ಇಲ್ಲಿ ಬನಕ್ಕೆ ಸಹ ಬ್ಲ್ಯಾಕ್ ಬರ್ತದೆ ಟೋಟಲ್. ಮತ್ತು ಅದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ AC ಅವೈಲೇಬಲ್ ಸಿಗೋದಿಲ್ಲ. ನಾರ್ಮಲ್ ಜಸ್ಟ್ ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಅಂತ ಬರ್ತಾ ಇತ್ತು ಹಾಗೆ. ಇವಾಗ ಲಾಸ್ಟ್ ಸ್ಟಾಕ್ ಸಿಗ್ತಾ ಇದೆ, ಇನ್ನು ಡಿಸ್ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಅಂದರೆ ಇದರಲ್ಲಿ ಆ್ಯಕ್ಚುಲಿ 2 ಏರ್ ಬ್ಯಾಗ್ಸ್ ಬರುವಂಥದ್ದು ಪ್ರೆಸೆಂಟ್ಲಿ. ನಿಮಗೆ ಬೇರೆ ನಮ್ಮ ಮಾರುತಿಯ ಎಲ್ಲ ವೆಹಿಕಲ್ಗಳಲ್ಲಿ 6 ಏರ್ ಬ್ಯಾಗ್ಸ್ ಬರ್ತಾ ಇದೆ, ಇದರಲ್ಲಿ 2 ಏರ್ ಬ್ಯಾಗ್ ಇರುವಂಥದ್ದು. ಅದಕ್ಕೋಸ್ಕರ ಸಪ್ಲೈ ಸ್ವಲ್ಪ ತುಂಬ ಕಡಿಮೆ ಇದೆ, ಅದಕ್ಕೋಸ್ಕರ ನಮಗೆ ನೆಕ್ಸ್ಟ್ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸರ್ ಹಾಗೆ. ಪೊಲ್ಯೂಟಿಂಗ್ ಅಂತ ಹೇಳಿದರೆ ಮಾರುತಿ ಉದ್ಯೋಗ ಲಿಮಿಟೆಡ್ ಅಂಡರಲ್ಲಿ ನಿಮಗೆ ನಾನ್ ಪೊಲ್ಯೂಟಿಂಗ್ ಅಂತ ಹೇಳಿ ಒಂದು ಬ್ಯಾಡ್ಜನ್ನು ಪ್ರೊವೈಡ್ ಮಾಡೋದು 1 ಇಯರ್ವರೆಗೆ. ನಾವು ಹೊಸ ಕಾರು ತಗೊಳ್ಳುವಾಗ 1 ವರ್ಷ ನಮಗೆ ಪೊಲ್ಯೂಷನ್ ಬೇಕು ಅಂತ ಇಲ್ಲ. ನಮ್ಮ ಈ ಕಾರಿನ ಎದುರುಗಡೆನೇ ಇಲ್ಲೇ ಉಂಟು, ಪೊಲ್ಯೂಷನ್ ರಸೀದಿ ಎಲ್ಲ ಏನು ಬೇಕು ಅಂತ ಇಲ್ಲ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ರೆಸ್ಸು ಕಾರ್ನ ಬಗ್ಗೆ ಒಂದಷ್ಟು ಮಾಹಿತಿ ಹೇಳೋಣ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಲೈಕ್, ಕಮೆಂಟ್, ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಮುಂದೆ ಯಾವ ಕಾರಿನ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.